ಸಂಖ್ಯೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಬೆಳೆ ಒಂದು ಸ್ಥಳದಲ್ಲಿ ಅದೇ ಒಂದೇ ಬೆಳೆ ಬೆಳೆದರೆ ಅದನ್ನ ಬೆಳೆ ಅಂತೇವೆ. ಉದಾಹರಣೆಗೆ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಯಾವುದೇ ಬೆಳೆ, ಜೋಳ ಆಗಿರ್ಬೋದು, ಯಾವುದೇ ಬೆಳೆ ಆಗಿರ್ಬೋದು. ಋತುಮಾನಗಳಲ್ಲಿ ಎರಡು ಬೆಳೆ ಬೆಳೀತಾರೆ. ಫಸ್ಟೇದಂದ್ರೆ ಖಾರಿಫ್, ಮೊದಲನೇದಾಗಿ ಅಂತಂದ್ರೆ ಖಾರಿಫ್ ಬೆಳೆ. ಅದು ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಬೆಳೀತಾರೆ. ಯಾವುದೆಂದರೆ ಭತ್ತ, ಜೋಳ, ರಾಗಿ, ನೆಲಗಡಲೆ ಮುಂತಾದ ಖಾರಿಫ್ ಬೆಳೆಗಳು ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಬೆಳೀತಾರೆ. ಎರಡನೇದಾಗಿ ರಬಿ ಬೆಳೆಗಳು. ಇದನ್ನ ಅಕ್ಟೋಬರಿಂದ ಮೇವರೆಗೆ ಬೆಳೀತಾರೆ. ಅಕ್ಟೋಬರಿಂದ ಮಾರ್ಚ್ವರೆಗೂ ರಬಿ ಬೆಳೆಗಳು ಬೆಳೀತಾರೆ. ಉದಾಹರಣೆಗೆ ರಾಗಿ, ಜೋಳ ಮುಂತಾದ ಬೆಳೆಗಳು ಬೆಳೀತಾರೆ. ಆಮೇಲೆ ಇವಾಗ ಮುಂದೆ ಯಾರು ತಿಳ್ಕೊಳ್ಳೋದಂದ್ರೆ ಕೃಷಿ ಪದ್ಧತಿಗಳು ಯಾವ ಅಂತ ತಿಳ್ಕೊಳ್ಳೋಣ. ಮಣ್ಣನ್ನು ಹದಗೊಳಿಸುವಿಕೆ ಅಂದ್ರೆ ಮಣ್ಣನ್ನು ತಿರುವು ಹಾಕುವುದು. ಎರಡನೇದಾಗಿ ಬಿತ್ತನೆ ಅಂದ್ರೆ ನಾವೇ ಹೊಲದಾಗೆ ಕೈಯಿಂದ ಬಿತ್ತನೆ ಮಾಡ್ತೀವೋ ಅದನ್ನ ಬಿತ್ತನೆ ಅಂತೀವಿ. ಕೂರಿಗೆಯಿಂದ ಬಿತ್ತನೆ ಮಾಡ್ತೀವಿ, ಅದನ್ನು ಬಿತ್ತನೆ ಎನ್ನುತ್ತೇವೆ. ಮೂರನೇದಾಗಿ ಸಾವಯವ ಗೊಬ್ಬರ ಸೇರಿಸುವುದು ಅಂದರೆ ತಿಪ್ಪೆಯಿಂದ ನಾವು ಗೊಬ್ಬರ ಮಾಡ್ಕೊಳ್ತೀವಿ. ಎರಡನೇದಾಗಿ ರಸಗೊಬ್ಬರ ಏನಾರ ಮಾಡ್ಕೊಂಡ್ರೆ ರಾಸಾಯನಿಕ ಗೊಬ್ಬರ ಏನಾರ ಮಾಡ್ಕೊಂಡ್ರೆ ನೀರು ತಡೆಯೋದಿಲ್ಲ, ಆಮೇಲೆ ಬೆಳೆಗಳು ತಡ್ಕೊಳ್ಳೋದಿಲ್ಲ ನಾವೆಲ್ಲರ ರಸಗೊಬ್ಬರ ಸೇರಿಸ್ಕೊಂಡ್ರೆ. ನಾಲ್ಕನೇದಾಗಿ ನೀರಾವರಿಗಳಲ್ಲಿ ಎರಡು ವಿಧ. ಮೊದಲನೇದಾಗಿ ಹನಿ ನೀರಾವರಿ, ಎರಡನೇದಾಗಿ ತುಂತುರು ನೀರಾವರಿ. ಐದನೇದು ಬಂದ್ಬಿಟ್ಟು ಕಳೆಗಳಿಂದ ರಕ್ಷಣೆ. ಬೆಳೆ ನಡುವೆ ಬೆಳೆಯುವ ಅನಪೇಕ್ಷಿತ ಸಸ್ಯವನ್ನು ಕಳೆಗಳಿಂದ ರಕ್ಷಣೆ ಎನ್ನುವರು. ಆರನೇದು ಬಂದು ಕೊಯ್ಲು ಎಂದರೆ ಏಳನೇದಾಗಿ ಕೊಯ್ಲು ಅಂದರೆ ಕೈಯಿಂದನೇ ಕಟಾವು ಮಾಡೋದು. ಇದು ಕುಡುಗೋಲಿಂದ ಏನಾದ್ರು ಸಸ್ಯ ಬೆಳೆಯಿಂದ ಕಟ್ ಮಾಡುವುದು. ಏಳನೇದು ಬಂದ್ಬಿಟ್ಟು ಸಂಗ್ರಹಣೆ ಅಂದರೆ ಸಂಗ್ರಹಿಸುವುದು, ಒಳಗಳನ್ನು ಸಂಗ್ರಹಿಸುವುದು. ಇಷ್ಟು ಕೃಷಿ ಪದ್ಧತಿಗಳು ಇಷ್ಟಿದ್ದಾವೆ. ಏಳು ಕೃಷಿ ಪದ್ಧತಿಗಳಿದ್ದಾವೆ. ಕೃಷಿ ಉಪಕರಣಗಳು ಅಂದರೆ ನೇಗಿಲು ಇವನು ಜೀವನ ಅಂತಕ್ಕಂಥದ್ದು ಮಾಡ್ಕೊಂಡ್ ಬಂದಿದ್ದಾನೆ. ಹುಷಾರು ತೋರ್ಸು. ಏನ್ ಮಾಡಕ್ ಬರ್ತಾರ? ಏನ್ ಮಾಡಕ್ಕೆ ಇದು ಮಾಡ್ತಾರೆ? ಉಳುಮೆ, ಮಣ್ಣನ್ನು ಉಳುಮೆ ಮಾಡಕ್ಕೆ ಬಳಸ್ತಾರೆ. ಇದು ನೇಗಿಲನ್ನು ಮಾಡ್ಕೊಂಡ್ ಬಂದಿದ್ದಾನೆ. ಇದನ್ನ ಹೊಲದಾಗೆ ಉಳುಮೆ ಮಾಡಕ್ಕೆ ಬಳಸ್ತಾರೆ. ಎರಡನೇ ಬಂದ್ಬಿಟ್ಟು ಎಡೆಕುಂಟೆನ ಕಾರ್ಮಿಕರು ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನಿಂದ ಎಳೆಯುವುದು. ಮೊದಲು ಎಡೆಗುಂಟೆಯಿಂದ ಎಳಿತಿದ್ರು. ಎತ್ತುಗಳಿಗೆ ಹಾಕಿ ಎಳಿತಿದ್ರು ಎಡೆಗುಂಟೆಯಿಂದ. ಈಗ ಏನಾಗಿದ್ದಾವೆ, ರೈತರ ಮನೆ ಮುಂದೆ ಟ್ರ್ಯಾಕ್ಟರ್ಗಳು ಬಂದು ನಿಂತವೆ. ಟ್ರ್ಯಾಕ್ಟರ್ಗಳು ಬಂದಾಗ ಎಡೆಗುಂಟೆಗಳು ಹೋಗ್ಬಿಟ್ಟು ಟ್ರ್ಯಾಕ್ಟರ್ಗಳಿಗೆ ಆಟೋಮೆಟಿಕ್ ಎಡೆಗುಂಟೆ ಇರ್ತವೆ. ಅದಕ್ಕೆ ಇದು ಎರಡನೇದಾಗಿ. ಮೂರನೇದಾಗಿ ಬಿತ್ತನೆ ಅಂದರೆ ಬೀಜ ಆಯ್ಕೆ ಮಾಡುವುದನ್ನು ಬಿತ್ತನೆ ಎನ್ನುವರು. ಹೆಂಗೆ ಆಯ್ಕೆ ಮಾಡ್ತೀರಾ ಒಳ್ಳೆ ಬೀಜ? ಒಂದು ಬಕೆಟಲ್ಲಿ ನೀರು ಹಾಕಿ ಬೀಜಗಳನ್ನು ಹಾಕಿ ಬಿತ್ತನೆ. ತಳದಲ್ಲಿ ಹೋಗಿ ಕುಂತ್ಕೊಂತವಲ್ಲ ಬೀಜಗಳು, ಅವನ್ನು ಒಳ್ಳೆ ಬೀಜಗಳು ಎನ್ನುವರು. ಮೇಲೆ ತೇಲ್ತಾ ಇರ್ತೀರಲ್ಲ ಆ ಬೀಜಗಳನ್ನು ಚೊಳ್ಳು ಬೀಜಗಳು ಎನ್ನುವರು. ಇದಕ್ಕೆ ಬಿತ್ತನೆ ಎನ್ನುವರು. ಅಲ್ಲ, ಅದಂತ ಒಳ್ಳೆ ಬೀಜ ಬಿತ್ತನೆ ಮಾಡಿದ್ರೆ ನಮ್ಮ ಆರೋಗ್ಯ ಸರಿ ಇರುತ್ತೆ, ಗಿಡಗಳು ಸರಿಯಾಗಿ ಬೆಳೀತವೆ. ಇದಕ್ಕೆ ಬಿತ್ತನೆ ಎನ್ನುವರು. ಇಳುವರಿ ಚೆನ್ನಾಗಿ ಬೆಳೆಯುತ್ತೆ. ಸಾವಯವ ಗೊಬ್ಬರ, ರಸಗೊಬ್ಬರ, ರಾಸಾಯನಿಕ ಗೊಬ್ಬರ ವ್ಯತ್ಯಾಸ
ಅದೆಲ್ಲಿ ತಿಪ್ಪೆಯಲ್ಲಿ ಸಾವಯವ ಗೊಬ್ಬರ ಅಂದರೆ ತಿಪ್ಪೆಯಲ್ಲಿ ಕಡ್ಡಿ ಕಸ ಕಡ್ಡಿ ಕವರ್ ಏನಾರ ಆಗಿರ್ಬೋದು ಅದನ್ನು ತಂದು ಈಗ ರೈತರು ಮಾಡೋದು ಒಂದು ದೊಡ್ಡ ತೊಟ್ಟಿಗೆ ಹಾಕ್ತೀವಿ. ತೊಟ್ಟಿಯಲ್ಲಿ ಒಂದು ಹಚ್ಚು ಬೆಲ್ಲ ಹಾಕಿ ಅದರಲ್ಲಿ ಮುಚ್ಚಿಬಿಡ್ತೀವಿ, ಏನು ಗಾಳಿ ಆಗಲಿಲ್ಲ. ಒಂದು ಪೈಪ್ ಸೇರಿಸಿರ್ತೀವಿ ಅದ್ರಾಗೆ ಡ್ರಮ್ ಇದು ತೊಟ್ಟಿಯೊಳಗೆ ಒಂದು ತಿಂಗಳು ನೀರು ಹಾಕಿದ್ರೆ ಗೊಬ್ಬರ ನಮಗೆ ಚೆನ್ನಾಗಿ ಸಿಗುತ್ತೆ. ಒಂದು ಟ್ಯಾಕ್ಟ್ರಿ ನೋಡೋದಕ್ಕೆ ಸಿಗುತ್ತೆ. ರಾಸಾಯನಿಕ ಗೊಬ್ಬರ ಎಂದರೆ ಫ್ಯಾಕ್ಟ್ರಿಯಲ್ಲಿ ತಯಾರಿಸತಕ್ಕಂಥ ಗೊಬ್ಬರ ಯೂರಿಯಾ NPK. ರಾಸಾಯನಿಕ ಗೊಬ್ಬರ ಅಂದರೆ ಫ್ಯಾಕ್ಟ್ರಿಯಲ್ಲಿ ತಯಾರಿಸ್ತಾರಲ್ಲ ಅದನ್ನು ಯೂರಿಯಾ ಅಂತಾರೆ. ಅದನ್ನ ಗೊಬ್ಬರ ಎಲ್ಲ ನಾವು ಹೊಲಕ್ಕೆ ಹಾಕಿದ್ರೆ ಅದು ಗೊಬ್ಬರ ಇದು ಗಿಡಗಳು ಇಳುವರಿ ಸರಿಯಾಗಿ ಆಗಲ್ಲ. ನಾನು ಹೇಳಿದ್ನಲ್ಲ ತೊಟ್ಟಿಯಲ್ಲಿ ಗೊಬ್ಬರ ಹಾಕಿ ಮಾಡ್ತೀವಲ್ಲ ಅದೇ ಚೆನ್ನಾಗಿ ಗೊಬ್ಬರ ಅಂತ ಮಣ್ಣಿನ ಋಣ ಚೆನ್ನಾಗಿರುತ್ತೆ. ಏನಾರ ಇದು ರಾಸಾಯನಿಕ ಗೊಬ್ಬರ ಏನಾರು ಹಾಕಿದ್ರೆ ಮಣ್ಣು ಅದು ಗುಣನ ಕಳ್ಕೊಂತೈತಿ, ಹಾಳಾಗ್ಬಿಡುತ್ತೆ. ಇಷ್ಟು ಬೆಳೆ ಉತ್ಪಾದನೆ ಮತ್ತು